ಸಿನಿಮಾ ಶುರು ಆಗುತ್ತೆ ಒಂದು ಡೇಂಜರಸ್ ಸೀನಿಂದ. ಗೌನ್ ಒಬ್ಬ ಯುವಕ ದೊಡ್ಡ ಕಂದಕದ ಕೆಳಗೆ ಪುಡಿಯಾದ ಕಾರಿನೊಳಗೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ. ದೂರದಲ್ಲಿ ಜಿಂಗ್ ಅನ್ನು ಕಾಡಿನ ಹಳ್ಳಿಯ ಹುಡುಗಿ ಆ ಕಾರನ್ನು ನೋಡ್ತಾ ನಿಂತಿರ್ತಾಳೆ. ಸ್ವಲ್ಪ ಹೊತ್ತಿನ ಬಳಿಕ ಗೌಗೆ ಎಚ್ಚರ ಆಗುತ್ತೆ. ಅವನು ತತ್ತರಿಸುತ್ತಾ ಕಾರಿನಿಂದ ಹೊರಗೆ ಬರ್ತಾನೆ. ಕಲ್ಲುಗಳಿಂದ ತುಂಬಿದ ಜಾಗದಲ್ಲಿ ನಿಧಾನವಾಗಿ ನಡೆಯುತ್ತಿರುವಾಗ ಜಿಂಗ್ ಹಿಂಬದಿಯಿಂದ ಬಂದು ದೊಡ್ಡ ಕಲ್ಲಿನಿಂದ ಅವನ ತಲೆಗೆ ಹೊಡೆದು ಮತ್ತೆ ಅವನು ಪ್ರಜ್ಞೆ ತಪ್ಪಿಸ್ತಾಳೆ. ಇದರ ನಂತರ ಕತೆ 8 ಗಂಟೆ ಹಿಂದಕ್ಕೆ ಹೋಗುತ್ತೆ. ಗೌಬ ಜೆಮ್ ಹಂಟರ್, ಅವನ ಜೊತೆ ಶೌನ್ ಅನ್ನೋ ಡೀಲರ್ ಮತ್ತು ಕಿನ್ ಅನ್ನೋ ಟೆಕ್ನಿಷಿಯನ್ ಇರ್ತಾರೆ. ಮೂವರು ರಸ್ತೆ ಬದಿಯಲ್ಲಿ ನಿಂತು ಮಾತಾಡ್ತಿರುವಾಗ ಗೌಗೆ ದೂರದಲ್ಲಿ ಕಾರಿನಲ್ಲಿ ಕುಳಿತಿರೋ ಇಬ್ಬರು ಅನುಮಾನಾಸ್ಪದ ಗಂಡಸರು ಅವನನ್ನು ಗಮನಿಸುತ್ತಿರುವುದು ಕಾಣುತ್ತೆ. ಅವರು ಗೂಂಡಗಳು ಅಂತ ಅವನಿಗೆ ಅರ್ಥ ಆಗುತ್ತೆ. ಗೌ ಶೌನ ಮತ್ತು ಕಿನ್ಗೆ ಗುಡ್ ನೈಟ್ ಹೇಳಿ ಕಾರ್ ತಕೊಂಡು ಹೊರಡ್ತಾನೆ. ಅವನ ಊಹೆಯಂತೆ ಆ ಗೂಂಡಗಳು ಕೂಡ ಕಾರ್ ಸ್ಟಾರ್ಟ್ ಮಾಡಿ ಅವನ ಹಿಂಬಲಿಸಲು ಆರಂಭಿಸ್ತಾರೆ. ಗೌ ಜೋರಾಗಿ ಕಾರ್ ಓಡಿಸ್ತಾನೆ. ಫುಲ್ ಸ್ಪೀಡ್ ಕಾರ್ ಚೇಸ್ ಶುರು ಆಗುತ್ತೆ. ಕೊನೆಗೆ ಅದೇ ಚೇಸ್ ಭಯಾನಕ ಅಪಘಾತಕ್ಕೆ ಕಾರಣ ಆಗುತ್ತೆ. ಮತ್ತೆ ಕತೆ ಈಗ ಈಗಿನ ಸಮಯಕ್ಕೆ ಬರುತ್ತೆ. ಗೌಗೆ ಎಚ್ಚರ ಆದಾಗ ಅವನು ವಿಚಿತ್ರವಾದ ಹಳ್ಳಿಯಲ್ಲಿ ಇದ್ದಾನಂತ ಗೊತ್ತಾಗುತ್ತೆ. ಆ ಹಳ್ಳಿಯಲ್ಲಿ ಹೆಂಗಸರು ಮುಖ್ಯಸ್ಥರು. ಅವರು ಬೇಟೆ ಮಾಡ್ತಾರೆ, ಕುಟುಂಬಕ್ಕೆ ಆಹಾರ ತರ್ತಾರೆ, ಯುದ್ಧ ಮಾಡ್ತಾರೆ. ಗಂಡಸರು ಮಾತ್ರ ಮನೆ ಕೆಲಸ ಮಾಡ್ತಾರೆ, ಮಕ್ಕಳನ್ನು ನೋಡ್ಕೊಳ್ತಾರೆ, ಅಡುಗೆ ಮಾಡ್ತಾರೆ. ಆ ಹಳ್ಳಿ ಸಂಪೂರ್ಣವಾಗಿ ಹೊರ ಜಗತ್ತಿನಿಂದ ದೂರ ಇರುತ್ತೆ. ಅಲ್ಲಿ ಟೆಕ್ನಾಲಜಿ ಕೂಡ ಇಲ್ಲ. ಅವರಿಗೆ ಸೈನ್ಸ್ನ ಬಗ್ಗೆ ಏನೂ ಕೂಡ ಗೊತ್ತಿಲ್ಲ, ಯಾವುದೇ ಅರಿವು ಕೂಡ ಇಲ್ಲ. ಗೌಗೆ ಜಿಂಗ್ ಆ ಹಳ್ಳಿಯ ರಾಣಿ ಅಂತ ಗೊತ್ತಾಗುತ್ತೆ. ಆದರೆ ಮೊದಲಿಗೆ ಅವನು ಅದನ್ನು ನಂಬಲ್ಲ. ಇವರೆಲ್ಲರೂ ಕಾಸ್ಪ್ಲೇ ಮಾಡ್ತಿರೋ ಹುಚ್ಚು ಜನ ಅಂತ ತೀರ್ಮಾನ ಮಾಡ್ತಾನೆ. ಇದರಿಂದ ಜಿಂಗ್ಗೆ ಕೋಪ ಬರುತ್ತೆ. ಅವಳು ಗೌನನ್ನು ಮರದ ಪಂಜರದಲ್ಲಿ ಹಾಕಿ ಶಿಕ್ಷೆ ಕೊಡ್ತಾಳೆ. ಸ್ವಲ್ಪ ಸಮಯದ ಬಳಿಕ ಗೌಗೆ ಇವರು ನಿಜವಾದ ಜನ ಅಂತ ಅರ್ಥ ಆಗುತ್ತೆ. ಅವನು ನಗರಕ್ಕೆ ಹಿಂತಿರುಗೋಕೆ ತೀರ್ಮಾನ ಮಾಡ್ತಾನೆ. ಆದರೆ ಇನ್ಹಿ ಅನ್ನೋ ಜ್ಯೋತಿಷಿ ಜಿಂಗ್ ಅನುಮತಿ ಇಲ್ಲದೆ ಯಾರು ಈ ಹಳ್ಳಿಯಿಂದ ಹೊರ ಹೋಗೋದಿಲ್ಲ ಅಂತ ಹೇಳ್ತಾಳೆ. ಕೆಲವು ಗಂಟೆಗಳ ನಂತರ ಗೌ ಜಿಂಗ್ ಹತ್ತಿರ ಅವಳನ್ನು ಬೇಡುತ್ತಾ, ನನ್ನ ಬಿಡು, ನನ್ನ ಕಾರಿನ ಹತ್ತಿರ ಕರ್ಕೊಂಡು ಹೋಗು ಅಂತ ಕೇಳ್ತಾನೆ. ಜಿಂಗ್ ಕರುಣೆ ತೋರಿಸಿ ಒಪ್ತಾಳೆ. ಇಬ್ಬರು ಆಕ್ಸಿಡೆಂಟ್ ಆದ ಜಾಗಕ್ಕೆ ಹೋಗ್ತಾರೆ. ಗೌ ತನ್ನ ಕಾರಿನಲ್ಲಿ ಬೇಕಾದ ವಸ್ತುಗಳನ್ನು ಹುಡುಕುವಾಗ ಟ್ರಂಕ್ನಲ್ಲಿ ಒಂದು ಲೋಹದ ಬ್ಯಾಟ್ ಸಿಗುತ್ತೆ. ಅವನು ಹೀಗೆ ಆಟವಾಡುತ್ತಾ ಅದನ್ನು ಅತ್ತ ಇತ್ತ ಬೀಸುತ್ತಿರುವಾಗ ತಪ್ಪಾಗಿ ಜಿಂಗ್ ತಲೆಗೆ ಹೊಡೆಯುತ್ತಾನೆ. ಅವಳು ತಕ್ಷಣ ಪ್ರಜ್ಞೆ ಕಳೆದುಕೊಂಡು ಬೀಳ್ತಾಳೆ. ಗೌ ಇದನ್ನು ಅವಕಾಶ ಅಂತ ನೋಡಿ ಬ್ಯಾಗ್ ತೆಗೆದುಕೊಂಡು ಕಾಡಿನೊಳಗೆ ಓಡಿ ಹೋಗ್ತಾನೆ. ಆದರೆ ಕೆಲವು ನಿಮಿಷಗಳಲ್ಲಿ ಕಾರಿನ ಪೆಟ್ರೋಲ್ ಲೀಕ್ ಆಗಿ ಬೆಂಕಿ ಹೊತ್ತಿಕೊಳ್ಳುತ್ತೆ. ಜಿಂಗ್ ಬೆಂಕಿಯ ಮಧ್ಯೆ ಸಿಲುಕ್ತಾಳೆ. ಹಳ್ಳಿಯವರು ನೀರು ತಂದು ಬೆಂಕಿ ಆರಿಸಲು ಪ್ರಯತ್ನ ಕೂಡ ಮಾಡ್ತಾರೆ. ಕಾಡಿನಲ್ಲಿ ಓಡ್ತಿರೋ ಗೌಗೆ ಅವರ ಕಿರುಚಾಟ ಕೇಳಿಸುತ್ತೆ. ಅವನಿಗೆ ತಪ್ಪು ಮಾಡಿದ ಭಾವನೆ ಬರುತ್ತೆ. ಅವನು ಹಿಂದೆ ತಿರುಗಿ ನೀರು ತನ್ನ ಮೇಲೆ ಸುರಿದು ಬೆಂಕಿಯೊಳಗೆ ಹೋಗಿ ಜಿಂಗ್ನನ್ನು ಎತ್ತಿಕೊಂಡು ಹೊರಗೆ ತರ್ತಾನೆ. ತಕ್ಷಣ ಕಾರು ಸ್ಫೋಟ ಆಗುತ್ತೆ. ಇಬ್ಬರು ಹತ್ತಿರದ ಕೆರೆಯಲ್ಲಿ ಬೀಳ್ತಾರೆ. ನಂತರ ಗೌ ಮತ್ತೆ ಹಳ್ಳಿಗೆ ಬರ್ತಾನೆ. ತನ್ನ ಬ್ಯಾಗ್ನಲ್ಲಿ ಫೋನ್ ಸಿಕ್ಕಿದ ಮೇಲೆ ಹಾಡು ಹಾಕ್ತಾನೆ. ಅದನ್ನು ಕೇಳಿ ಜಿಂಗ್ ಕುತೂಹಲದಿಂದ ಬರ್ತಾಳೆ. ಅವಳು ಫೋನ್ ನೋಡಿ ಹೆದರಿ ಅದನ್ನು ಒಡೆಯೋಕ್ಕೆ ಹೋಗ್ತಾಳೆ. ಆದರೆ ಗೌ ಅದು ಅಪಾಯಕರ ಅಲ್ಲ ಅಂತ ಹೇಳಿ ಇಯರ್ಫೋನ್ ಕೊಡ್ತಾನೆ. ಇಬ್ಬರು ಹಾಡು ಕೇಳ್ತಾರೆ. ಸ್ವಲ್ಪ ಹೊತ್ತಿನ ಬಳಿಕ ಜಿಂಗ್ ಮಲಗಿ ಬಿಡ್ತಾಳೆ. ಗೌ ಅವಳನ್ನು ಹಾಸಿಗೆಯಲ್ಲಿ ಮಲಗಿಸಿ ಹಳ್ಳಿಯಿಂದ ಹೊರ ಹೋಗೋ ದಾರಿ ಹುಡುಕೋಕೆ ಕೋಣೆಯಲ್ಲಿ ಹುಡುಕ್ತಾನೆ. ಆಗ ಅವನಿಗೆ ಒಂದು ದೊಡ್ಡ ಸಫೈರ್ ಕಲ್ಲು ಸಿಗುತ್ತೆ. ಮರುದಿನ ಜಿಂಗ್ ಎದ್ದ ಮೇಲೆ ಗೌ ಆ ಕಲ್ಲಿನ ಬಗ್ಗೆ ಕೇಳ್ತಾನೆ. ಜಿಂಗ್ ಅದು ತನ್ನ ಸತ್ತ ತಾಯಿ ನೆನಪು ಅಂತ ಹೇಳ್ತಾಳೆ. ಗೌ ಆ ಕಲ್ಲಿಗಾಗಿ ಇನ್ಸ್ಟಂಟ್ ನೂಡಲ್ಸ್, ಪುಸ್ತಕ, ತನ್ನ ಫೋನ್ ಕೂಡ ಕೊಡೋಕೆ ಸಿದ್ಧನಾಗ್ತಾನೆ. ಆದರೆ ಜಿಂಗ್ ನಿರಾಕರಿಸ್ತಾಳೆ. ಗೌ ಆ ಕಲ್ಲನ್ನು ಕದಿಯೋಕೆ ತೀರ್ಮಾನ ಮಾಡ್ತಾನೆ. ಆ ರಾತ್ರಿ ಜಿಂಗ್ ಗೌಗೆ ನಕ್ಷತ್ರ ನೋಡುವ ಅಂತ ಹೇಳಿ ಹೊಲಕ್ಕೆ ಕರೀತಾಳೆ. ಗೌ ಸರಳವಾಗಿ ಒಪ್ತಾನೆ. ಆದರೆ ಆ ಹಳ್ಳಿಯಲ್ಲಿ ನಕ್ಷತ್ರ ನೋಡುವುದಂದ್ರೆ ದೈಹಿಕ ಸಂಬಂಧ ಅನ್ನೋ ಅರ್ಥ. ಹಠಾತ್ ಜಿಂಗ್ ಗೌನ ಮೇಲೆ ಹಾರಿ ಬಿದ್ದು ಅವನ ಬಟ್ಟೆ ತೆಗೆಯೋಕೆ ಪ್ರಯತ್ನ ಮಾಡ್ತಾಳೆ. ಗೌ ಶಾಕ್ ಆಗಿ ಅವಳನ್ನು ತಳ್ಳಿ ಬಿಡ್ತಾನೆ. ಇಬ್ಬರ ಮಧ್ಯೆ ಜಗಳಾಗುತ್ತೆ. ಗೌ ಓಡಿ ಹಳ್ಳಿಗೆ ಬರ್ತಾನೆ. ಜಿಂಗ್ ಕೂಡ ಹಿಂಬಲಿಸ್ತಾಳೆ. ಹಳ್ಳಿಗೆ ಬಂದ ಮೇಲೆ ಜಿಂಗ್ ಕೋಪದಲ್ಲಿ ಮತ್ತೆ ಅವನನ್ನು ಸೆಲ್ಲಿನಲ್ಲಿ ಹಾಕ್ತಾಳೆ. ಗೌ ತಾನು ಆ ಪದದ ಅರ್ಥ ಗೊತ್ತಿರಲಿಲ್ಲ ಅಂತ ವಿವರಿಸ್ತಾನೆ. ತಮ್ಮ ಊರಲ್ಲಿ ಹಿಮ ಬೀಳುವಾಗ ಪ್ರೀತಿ ಹೇಳ್ತಾರೆ ಅಂತ ಹೇಳ್ತಾನೆ. ಜಿಂಗ್ ಕೊನೆಗೆ ಅರ್ಥ ಮಾಡ್ಕೊಳ್ತಾಳೆ. ಇದರ ಮಧ್ಯೆ ನಗರದಲ್ಲಿ ಶೌನ ಮತ್ತು ಕಿನ್ ಗೌನ ಹುಡುಕಾಟ ಮಾಡ್ತಿರ್ತಾರೆ. ಅಪಘಾತ ನಡೆದ ಜಾಗಕ್ಕೆ ಹೋಗಿ ಡ್ರೋನ್ ಹಾರಿಸ್ತಾರೆ. ಆದರೆ ವಿಚಿತ್ರ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ರೋನ್ ಹಾಳು ಮಾಡುತ್ತೆ. ಮತ್ತೆ ಹಿಂತಿರುಗಿದಾಗ ಲಿಯನ್ ಅನ್ನೋ ಬಿಸ್ನೆಸ್ ವುಮನ್ ಬರ್ತಾಳೆ. ಗೌ ಅವಳ ಜೊತೆ ಒಬ್ಬ ದೊಡ್ಡ ಕಾಂಟ್ರಾಕ್ಟ್ ಮಾಡಿಕೊಂಡಿರ್ತಾನೆ. ಪ್ರತಿ 15 ದಿನಕ್ಕೊಮ್ಮೆ ಅವಳನ್ನು ಭೇಟಿಯಾಗಬೇಕು, ಇಲ್ಲದಿದ್ದರೆ 60 ಮಿಲಿಯನ್ ಫೈನ್. ಈಗಾಗಲೇ 13 ದಿನ ಆಗಿರೋದ್ರಿಂದ ಲಿಯನ್ ಅನುಮಾನ ಪಡ್ತಾಳೆ. ಶೌನ ಸುಳ್ಳು ಹೇಳಿ ಗೌ ಬೆಟ್ಟಕ್ಕೆ ಹೋಗಿದ್ದಾನೆ ಅಂತ ಹೇಳ್ತಾಳೆ. ಲಿಯನ್ ನಂಬಲ್ಲ. 48 ಗಂಟೆ ಒಳಗೆ ಅವನನ್ನು ಹುಡುಕಿ ಅಂತ ವಾರ್ನಿಂಗ್ ಕೊಡ್ತಾಳೆ. ಮತ್ತೆ ಹಳ್ಳಿಯಲ್ಲಿ ಜಿಂಗ್ ಗೌಗೆ ತನ್ನ ಪ್ರೀತಿ ಬಗ್ಗೆ ಹೇಳಿ ಮದುವೆ ಬಗ್ಗೆ ಕೇಳ್ತಾಳೆ. ಗೌ ಹೇಳಿದ್ದ ಸ್ನೋ ಅನ್ನೋ ಪದವನ್ನು ಅವಳು ತಪ್ಪಾಗಿ ಬ್ಲಡ್ ಅಂತ ಅರ್ಥ ಮಾಡಿಕೊಂಡು ಅವನ ಮೇಲೆ ಕೋಳಿ ರಕ್ತ ಸುರಿಸ್ತಾಳೆ. ಗೌ ಕೋಪದಲ್ಲಿ ಹೋಗ್ತಿರುವಾಗ ಟ್ರ್ಯಾಪಿನಲ್ಲಿ ಸಿಕ್ಕಿ ಬೀಳ್ತಾನೆ. ಜಿಂಗ್ ಮದುವೆಗೆ ಒಪ್ಪಿದ್ರೆ ಮಾತ್ರ ಬಿಡ್ತೀನಿ ಅಂತ ಹೇಳ್ತಾಳೆ. ಕೊನೆಗೆ ಗೌ ಒಪ್ತಾನೆ. ಹಿಂತಿರುಗುವಾಗ ಗೌಗೆ
ಕಿನ್ನ ಡ್ರೋನ್ನ ಒಂದು ಭಾಗ ಸಿಗುತ್ತೆ. ಅವನ ಫ್ರೆಂಡ್ಸ್ ಹುಡುಕ್ತಿದ್ದಾರೆ ಅಂತ ಅವನಿಗೆ ಅರ್ಥ ಆಗುತ್ತೆ. ಆಗಲೇ ಅವನು ತಪ್ಪಿಸಿಕೊಳ್ಳಲು ಒಂದು ಪ್ಲ್ಯಾನ್ ಕೂಡ ಮಾಡ್ತಾನೆ. ಅವನು ಜಿಂಗ್ ಹತ್ತಿರ ಹಳ್ಳಿ ದಾರಿಗಳ ಬಗ್ಗೆ ಕೇಳಿ ಕಾಡಿನೊಳಗೆ ಒಂದು ಗುಹೆ ಇದೆ ಅಂತ ಗೊತ್ತಾಗಿಸಿಕೊಳ್ತಾನೆ. ಅದು ಹೊರ ಜಗತ್ತಿಗೆ ಹೋಗೋ ದಾರಿ ಅಂತ ಅವನಿಗೆ ಅರ್ಥ ಆಗುತ್ತೆ. ನಂತರ ಹಳ್ಳಿಯ ವೈನ್ ಸ್ಟೋರ್ಗೆ ಹೋಗಿ ಎಲ್ಲರಿಗೂ ಕೂಡ ವೈನ್ನಲ್ಲಿ ನಿದ್ದೆ ಮಾತ್ರ ಹಾಕ್ತಾನೆ. ಮದುವೆಗೆ ಮುಂಚೆ ಜಿಂಗ್ ತನ್ನ ಸಫೈರ್ ಕಲ್ಲನ್ನು ಗೌಗೆ ಉಡುಗೊರೆಯಾಗಿ ಕೊಡ್ತಾಳೆ. ಗೌಗೆ ತಪ್ಪು ಮಾಡಿದ್ದ ಭಾವನೆ ಆದರೂ ಕಲ್ಲನ್ನು ತಗೊಳ್ತಾನೆ. ಮದುವೆ ರಾತ್ರಿ ಹಳ್ಳಿಯವರು ಹಾಡಿ ಕುಣಿಯುತ್ತಾರೆ. ಜಿಂಗ್ ಒಂದು ಮಡಕಿನ ಮೇಲೆ ಕುಳಿತು ಗೌಗೆ ಪ್ರೀತಿ ಹೇಳ್ತಾಳೆ. ಗೌ ಅವಳನ್ನು ತನ್ನ ಹೆಂಡತಿಗೆ ಒಪ್ತಾನೆ. ಕೊನೆಯಲ್ಲಿ ಗೌ ಎಲ್ಲರಿಗೂ ವೈನ್ ಕುಡಿಯೋಕೆ ಹೇಳ್ತಾನೆ. ಎಲ್ಲರೂ ಕುಡಿದು ಸ್ವಲ್ಪ ಹೊತ್ತಿನ ಬಳಿಕ ಮಲಗಿ ಬಿಡ್ತಾರೆ. ಗೌ ಮಾತ್ರ ಕುಡಿಯೋದಿಲ್ಲ. ರಾತ್ರಿ ಅವನು ಬ್ಯಾಗ್ ತಗೊಂಡು ಕಾಡಿನೊಳಗೆ ಹೋಗಿ ಗುಹೆ ಮೂಲಕ ಹಳ್ಳಿಯಿಂದ ತಪ್ಪಿಸಿಕೊಳ್ತಾನೆ. ಬೆಳಿಗ್ಗೆ ಅವನು ಬೆಟ್ಟದ ಮೇಲಿಂದ ರಸ್ತೆಯನ್ನು ನೋಡಿ ಖುಷಿ ಪಡ್ತಾನೆ. ಇತ್ತ ಲಿಯಾನ್ ಮತ್ತೆ ಗೌ ಮನೆಗೆ ಬಂದು ಶವನು ಮತ್ತು ಕಿನ್ಗೆ ಬೆದರಿಕೆ ಹಾಕ್ತಾಳೆ. ಮತ್ತೆ ತನ್ನ ಹೆಸರಿಗೆ ಬರೋ ಕಾಗದಕ್ಕೆ ಬಲವಂತವಾಗಿ ಸಹಿ ಮಾಡಿಸೋಕೆ ಪ್ರಯತ್ನ ಕೂಡ ಮಾಡ್ತಾಳೆ. ಅಷ್ಟರಲ್ಲಿ ಗೌ ಮನೆಗೆ ಬಂದು ಅವರನ್ನು ಉಳಿಸ್ತಾನೆ. ಕಿನ್ನ ಕಾಂಟ್ರಾಕ್ಟ್ ಪೇಪರ್ ನುಂಗಿ ಬಿಡ್ತಾನೆ. ಲಿಯಾನ್ ತಾತ್ಕಾಲಿಕವಾಗಿ ಹೊರಟು ಹೋಗ್ತಾಳೆ. ನಂತರ ಗೌ ತನ್ನ ಫ್ರೆಂಡ್ಸ್ ಜೊತೆ ಊಟ ಮಾಡ್ತಾನೆ. ಆದರೆ ಹಳ್ಳಿಯ ಸತ್ಯ ಹೇಳಲ್ಲ. ಹೊರ ಜಗತ್ತಿನಿಂದ ಆ ಜನರನ್ನು ಕಾಪಾಡಬೇಕು ಅಂತ ಯೋಚನೆ ಮಾಡ್ತಾನೆ. ಅವನು ಸಫೈರ್ ಕಲ್ಲನ್ನು ಶವನಿಗೆ ತೋರಿಸ್ತಾನೆ. ಇಷ್ಟು ದೊಡ್ಡ ಕಲ್ಲು ಅವರ ಜೀವನದಲ್ಲಿ ನೋಡಿರುವುದಿಲ್ಲ. ಆಮೇಲೆ ಅವರು ನರ್ಸಿಂಗ್ ಹೋಮ್ಗೆ ಹೋಗಿ ಗೌನ ಅಂಕಲ್ನ ನೋಡ್ತಾರೆ. ಅಲ್ಲಿ ಕ್ಲೌನ್ ಡ್ರೆಸ್ ಹಾಕಿ ವೃದ್ಧರನ್ನು ಮನರಂಜನೆ ಮಾಡ್ತಾರೆ. ಇದರ ನಡುವೆ ಹಳ್ಳಿಯಲ್ಲಿ ಎಲ್ಲರೂ ಇದ್ದು ಗೌ ಕಾಣೆಯಾಗಿರೋದು ಗೊತ್ತಾಗುತ್ತೆ. ಜಿಂಗ್ ದುಃಖದಲ್ಲಿ ಮುಳುಗ್ತಾಳೆ. ಕೊನೆಗೆ ಅವನ ಹುಡುಕೋಕೆ ನಗರಕ್ಕೆ ಹೋಗೋ ನಿರ್ಧಾರ ಮಾಡ್ತಾಳೆ. ಇವನು ಮೊದಲಿಗೆ ವಿರೋಧ ಮಾಡ್ತಾಳೆ. ಆದರೆ ನಂತರ ಗುಹೆ ದಾರಿ ತೋರಿಸಿ ನಗರದ ಜನರಿಂದ ಜಾಗೃತಿ ಅಂತ ಹೇಳ್ತಾಳೆ. ನಗರಕ್ಕೆ ಬಂದ ಮೇಲೆ ಜಿಂಗ್ ಈತಿಯನನ್ನು ಸೋಷಿಯಲ್ ಮೀಡಿಯಾ ಜ್ಯೋತಿಷಿಯನ್ನು ಭೇಟಿ ಮಾಡ್ತಾಳೆ. ಅವಳ ವಿಚಿತ್ರ ಉಡುಗೆ ಮತ್ತು ವರ್ತನೆ ನೋಡಿ ಅವನು ಕುತೂಹಲ ಪಡ್ತಾನೆ. ಗೌ ಬಿಟ್ಟು ಹೋದ ಕಾಡಿನಿಂದ ಅವನು ಗೌನ ಲೊಕೇಶನ್ ಹುಡುಕ್ತಾನೆ. ಇಬ್ಬರು ನರ್ಸಿಂಗ್ ಹೋಮ್ಗೆ ಹೋಗ್ತಾರೆ. ಅಲ್ಲಿ ಗೌ ದೂರದಿಂದ ಜಿಂಗ್ನ ನೋಡಿ ಅಡಗಿಕೊಳ್ತಾನೆ. ಕ್ಲೌನ್ ಡ್ರೆಸ್ ಹಾಕಿಕೊಂಡು ಓಡ್ತಾನೆ. ಜಿಂಗ್ ಅವನನ್ನು ಗುರುತಿಸಲ್ಲ. ನಂತರ ಈ ಕ್ಲೌನ್ ಅಂದರೆ ನಿಜವಾದ ಪ್ರಾಣಿ ಅಲ್ಲ, ಮನುಷ್ಯ ಅಂತ ಹೇಳಿದಾಗ ಜಿಂಗ್ಗೆ ಅದು ಗೌ ಅಂತ ಅರ್ಥ ಆಗುತ್ತೆ. ಅವಳು ಮತ್ತೆ ಹಿಂತಿರುಗಿ ಹುಡುಕ್ತಾಳೆ. ಆದರೆ ಗೌ ಅಲ್ಲಿ ಇರೋದಿಲ್ಲ. ಕೊನೆಗೆ ಮಳೆಯಲ್ಲೇ ಕುಳಿತು ಅವನಿಗಾಗಿ ಕಾಯ್ತಾಳೆ. ಗೌಗೆ ತಾನು ತಪ್ಪು ಮಾಡಿದ್ದ ಭಾವನೆ ಬಂದು ಮತ್ತೆ ಕಾರ್ ತಗೊಂಡು ಬರ್ತಾನೆ. ಜಿಂಗ್ ಅವನನ್ನು ನೋಡಿ ಶರ್ಟ್ ಹಿಡಿದುಕೊಳ್ತಾಳೆ. ಗೌ ಮಳೆಯಲ್ಲಿ ಹೊಡೆದಿದ್ದು ತಪ್ಪು ಅಂತ ಸುಳ್ಳು ಹೇಳ್ತಾನೆ. ಅವಳು ಅದನ್ನು ನಂಬ್ತಾಳೆ. ಮನೆಗೆ ಬಂದ ಮೇಲೆ ಜಿಂಗ್ ಕ್ರಾಸ್ಪೋ ತೋರಿಸಿ ಸಫೈರ್ ಹಿಂತಿರುಗಿಸುವ ಅಂತ ಕೇಳ್ತಾಳೆ. ಆದರೆ ಗೌ ಕೇಕ್ ಕೊಟ್ಟು ಅವಳ ಗಮನ ಬೇರೆಡೆ ತಿರುಗಿಸ್ತಾನೆ. ನಗರದ ಜೀವನ ನೋಡಿ ಜಿಂಗ್ ಆಶ್ಚರ್ಯ ಪಡ್ತಾಳೆ. ಟಿವಿಗೆ ಬಾಣ ಬಿಡ್ತಾಳೆ. ಫೆದರ್ ಪಿಲ್ಲೋ ಹರಿದು ಮನೆಯನ್ನು ಗಜಿಬಿಜಿ ಮಾಡ್ತಾಳೆ. ಮರುದಿನ ಶವನ ಮನೆಗೆ ಬಂದು ಶಾಕ್ ಆಗ್ತಾಳೆ. ಜಿಂಗ್ ಜೊತೆ ಜಗಳ ಆಗುತ್ತೆ. ಜಿಂಗ್ ಶವನನ್ನು ಕಟ್ಟಿ ಹಾಕಿ ಬಿಡ್ತಾಳೆ. ಗೌ ಎಲ್ಲ ಸತ್ಯ ಹೇಳಿದ ಮೇಲೆ ಶವನ ಕೊನೆಗೆ ನಂಬ್ತಾಳೆ. ನಂತರ ಈ ಮನೆಗೆ ಬರ್ತಾನೆ. ಜಿಂಗ್ ಬಾಗಿಲು ತೆರೆಯಕ್ಕಾಗದೆ ಕೊನೆಗೆ ಬಾಗಿಲನ್ನೇ ಒಡೆದು ಬಿಡ್ತಾಳೆ. ಗೌ ಈಯನ್ನು ಹೊರಗೆ ತಳ್ಳಿ ಅವಳ ಹತ್ತಿರ ಬರಬೇಡ ಅಂತ ವಾರ್ನಿಂಗ್ ಕೊಡ್ತಾನೆ. ಮರುದಿನ ಗೌ ಜಿಂಗ್ಗೆ ಹೊಸ ಬಟ್ಟೆ ತಗೊಳ್ಳಿಕ್ಕೆ ಫ್ಯಾಷನ್ ಸ್ಟೋರ್ಗೆ ಕರ್ಕೊಂಡು ಹೋಗ್ತಾನೆ. ಜಿಂಗ್ ಡ್ರೆಸ್ ಟ್ರೈ ಮಾಡ್ತಿರುವಾಗ ಹೊರಗೆ ಗೌಗೆ ಲಿಯಾನ್ ಕಾಣಿಸ್ತಾಳೆ. ಅವಳು ಜಿಂಗ್ನ ನೋಡಿದ್ರೆ ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ಭಯಪಟ್ಟು ಗೌ ಗೋಡೆ ಹಿಂದೆ ಅಡಗಿಕೊಳ್ತಾನೆ. ಅಲ್ಲೇ ಮೊದಲ ಭಾಗ ಮುಗಿಯುತ್ತೆ.